Good evening everyone. So myself Dr. S. Esilvandan, Professor and Head Department of Mechanical Engineering. I am very happy to head the Department of Mechanical Engineering. Mechanical Engineering is popularly known as a Royal Mech. I am heading the department from the year 2023 till date. So MCE is a kind of a miracle for me because it showed me what the qualities do I possess in me, because MCE is a place where it gave me a lot of opportunity to interact with a lot of student community, and this is a place where I had an opportunity to interact with every kind of a student, right from the rural background to a very good student. It gave me an ample of opportunity to interact with them, try to identify what is their weakness, how to overcome their weakness. So very proud to say that the department has got a good placement record during the recession time. So we are happy to say that around 30 students are placed in a good reputed companies, and around 55 students are placed in a very good internship program. So it's very glad that MC has taken out many good things out of me. I am very grateful to the management for giving me such a wonderful opportunity to head at various levels. Hope we're wrong. What I mean to say is, success is not about all creating the passion, so it is about the opportunities, how do you take it to a next level. So I wanted to wish all my faculty colleagues to address a lot of societal issues which currently the world is looking for. Thank you. ಬಿ ಆರ್ ರಂಗರಾಜು ಅಂತ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕಾಲೇಜಿಗೆ 1993ನೇ ಇಸ್ವಿನಲ್ಲಿ ಸೇರಿಕೊಂಡಿದ್ದೀನಿ. ಸೊ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಉನ್ನತವಾದಂಥ ಸ್ಥಾನದಲ್ಲಿ ವಿವಿಧ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇನ್ನು ಈ ಅಟ್ಮಾಸ್ಫಿಯರಲ್ಲಿ ಮತ್ತು ಈ ಕಾಲೇಜಿನ ಎನ್ವೈರನ್ಮೆಂಟು ಮತ್ತು ಇದರಲ್ಲಿ ಹೇಳೋದಾದರೆ ಒಳ್ಳೆ ಎನ್ವೈರನ್ಮೆಂಟು ಒಳ್ಳೆ ಇದಿದೆ. ಸೊ ಅದು ಒಳ್ಳೆಯದಾಗಲಿ ಅಂತೇಳಿ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಅಶೋಕ್ ಕುಮಾರ್ BM ಅಂತ. ನಾನು 2011 ಮೇ ಐ ಥಿಂಕ್ ನಾನು ಈ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ನಾನು ಟೆಕ್ನಿಕಲ್ ಸ್ಟಾಫ್ ಆಗಿ ಕೆಲಸ ಮಾಡಿದೆ. ಪರ್ಸ್ನಲಾಗಿ ಹೇಳಬೇಕು ಅಂದರೆ ನನ್ನ ಮಗ ಕೂಡ ಇದೇ ಕಾಲೇಜಲ್ಲಿ IS ಇಂಜಿನಿಯರಿಂಗ್ ಓದಿದ್ದ. ಅವನಿಗೂ ಕೂಡ ಇವಾಗ ಟಾಟಾ ಎಲೆಕ್ಸನಲ್ಲಿ ಕೆಲಸ ಆಗಿದೆ. ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ. ನಾನೊಬ್ಬ ಟೆಕ್ನಿಕಲ್ ಸ್ಟಾಫ್ ಆದ್ರೂ ನನ್ನ ಮಗ ಇಂಜಿನಿಯರ್ ಆಗಿದ್ದಾನಲ್ಲ ಅಂತೇಳಿ ಸಂತೋಷ ಪಡ್ತೀನಿ. ಹಾಗಾಗಿ ನಾವು ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋದು ಓದಂಥ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಯಾವ ಥರ ಸಂತೋಷ ಪಡ್ತೀವಿ ಅದೇ ಥರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಉತ್ಸಾಹ ಉಲ್ಲಾಸ ನಮಗೆ ಇದೆ. ಕಾಲೇಜು 60 ವರ್ಷದ ಕಾಲೇಜ್ ಆಗಿರೋದ್ರಿಂದ ಲ್ಯಾಬು ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಗಳು ಚೆನ್ನಾಗಿದೆ. ಆಮೇಲೆ ನಮ್ಮ ಸ್ಟಾಫು ಎಲ್ಲ PhD ಹೋಲ್ಡರ್ಸ್ ಆಗಿರೋ ಸೀನಿಯರ್ಸ್ಗಳಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಚೆನ್ನಾಗಿ ಪಾಠ ಪ್ರವಚನಗಳು ಆಗ್ತಾ ಇದ್ದಾವೆ ಅಂತ ನಾನು ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಐಶ್ವರ್ಯ AM, ಮೆಕ್ಯಾನಿಕಲ್ 4th ಸೆಮಿಸ್ಟರ್. ನಾನು ಬಂದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು. ನಾನು ಏನು ಮಲ್ನಾಡ್ ಕಾಲೇಜ್ನ ಚೂಸ್ ಮಾಡಿದೆ ಅಂದರೆ, ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಗರ್ಲ್ಸ್ ಅಂತ ಬಂದಾಗ ತುಂಬ ಡಿಫಿಕಲ್ಟ್ ಇರುತ್ತೆ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಡಿಫಿಕಲ್ಟ್ ಇರೋದನ್ನೇ ನಾನು ಪ್ರೂವ್ ಮಾಡಬೇಕು ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆದೆ. ಹಾಗೆಯೇ ಮಲ್ನಾಡ್ ಕಾಲೇಜ್ HODs ಆಗಿರ್ಬೋದು, ಇಲ್ಲ ಫ್ಯಾಕಲ್ಟೀಸ್ ಆಗಿರ್ಬೋದು, ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಫ್ಯಾಕಲ್ಟೀಸ್ ಹತ್ರ ನಾವು ಏನಾದರೂ ಡೌಟ್ ಇದ್ದರೆ ಹೋಗಿ ಕೇಳಿದ್ರೆ ಕ್ಯಾಬಿನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಲ್ಯಾಬ್ ಇನ್ಸ್ಟ್ರಕ್ಟರ್ ಕೂಡ ಲ್ಯಾಬಲ್ಲಿ ಏನಾದರೂ ನಾವು ಪ್ರಾಕ್ಟೀಸ್ ಗೊತ್ತಾಗ್ತಿಲ್ಲ ಅಂದರೆ ಅವರು ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಮಲ್ನಾಡ್ ಕಾಲೇಜ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಅಲ್ಲಿ ನಮಗೆ ಯಾವುದಾದ್ರೂ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯಾವುದೇ ಆಗಿರಲಿ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಕಲಿಯೋ ಕ್ಯೂರಿಯಾಸಿಟಿ ಇದ್ದರೆ ತುಂಬ ಚೆನ್ನಾಗಿ ಕಲಿಬೋದು. UCEE ಚಾಪ್ಟರ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಚಾಪ್ಟರು. ಈ ಚಾಪ್ಟರ್ ನಮ್ಮ ಕಾಲೇಜಲ್ಲಿ ಕೂಡ ಇದೆ. ಹಾಗೆ ಈಗ ನಮ್ಮ ಕಾಲೇಜಿಗೆ UCEE ಚಾಪ್ಟರಿಗೆ ಜಾಯ್ನ್ ಆಗಿರೋರಿಗೆ ಏನು ಬೆನಿಫಿಟ್ ಅಂದರೆ, ನಾನು ಕೇಳಿರೋ ಮಟ್ಟಿಗೆ ಪರ್ಸನಲ್ ಡೆವಲಪ್ಮೆಂಟು, ವೊಕ್ಯಾಬ್ಯುಲರಿ ಎನ್ಹಾನ್ಸ್ಮೆಂಟು, ಹಾಗೆ ಪ್ರಾಜೆಕ್ಟ್ ಕೂಡ. ಪ್ರಾಜೆಕ್ಟ್ ನಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಆ ಕ್ಲಬ್ಬಲ್ಲಿರೋರು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದು ಹೇಳ್ಕೊಡ್ತಾರೆ. ಪ್ರಾಜೆಕ್ಟ್ ಕಂಪ್ಲೀಟ್ ಪ್ರೋಸೆಸ್ ಏನಂತ ಗೊತ್ತಿರುತ್ತೆ. ಹಾಗೆಯೇ ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಕಾಂಪಿಟೇಷನ್ ಕೂಡ ಮಾಡ್ತಾರೆ. ಅದರಲ್ಲಿ ತುಂಬ ಪ್ರೈಸಸ್ ಕೂಡ ತಗೊಂಡ್ಬಂದಿದ್ದಾರೆ.